ಸಿಂಹರಾಶಿಯವರಿಗೆ ಮಹಾಗುರುಬಲ ಸಿಗುವಂತಹ ಸಾಧ್ಯತೆ ಒಂದು ಇದೆ. ಈಗ ಸದ್ಯ ಪ್ರಸಕ್ತ ಸಿಂಹರಾಶಿಯವರಿಗೆ ಮಹಾಗುರುಬಲ ಇಲ್ಲ, ಯಾವ ಗುರುಬಲನೂ ಇಲ್ಲ. ವ್ಯಯದಲ್ಲಿದ್ದಾನೆ ಗುರು, ಪರಮೋಚ್ಚ ಸ್ಥಿತಿಯಲ್ಲಿ ವ್ಯಯ ಲಾಸ್ ಮನಲ್ಲಿದ್ದಾನೆ. ಈ ಕಡೆ ಅಷ್ಟಮ ಶನಿ ಬೇರೆ ಇದೆ. ಸಿಂಹರಾಶಿಯವರ ಪಾಡಿ ಯಾರಿಗೂ ಬೇಡ ಆಗಿದೆ. ಸೊ ಇಂಥ ಸಂದರ್ಭದಲ್ಲಿ ಸಿಂಹರಾಶಿಯವರಿಗೆ ಏನಾದರೂ ಗುರುಬಲದ ಶಕ್ತಿ ಸಿಕ್ಬಿಡ್ತು ಅಂತಂದರೆ ಹೇಗಿರುತ್ತೆ? ಹಾಗಾದರೆ ಅದನ್ನು ಪಡ್ಕೊಳ್ಬಹುದಾ? ಹೇಗೆ ಪಡ್ಕೊಳ್ಬೇಕು? ಏನು ಮಾಡಬೇಕು? ಪ್ರತಿಯೊಂದನ್ನು ಸಹ ತಿಳಿಸ್ತಾನೆ ವಿಡಿಯೋದಲ್ಲಿ. ಸಿಂಹರಾಶಿಯವರಿಗೆ ಬಹಳ ಇಂಪಾರ್ಟೆಂಟ್ ವಿಡಿಯೋ. ದಯವಿಟ್ಟು ಪ್ರತಿಯೊಬ್ಬ ಸಿಂಹರಾಶಿಯವರಿಗೆ ವಿಡಿಯೋ ರೀಚ್ ಮಾಡಿ. ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಆದಷ್ಟು ಬೇಗ ಜಾಸ್ತಿ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಇನ್ಸ್ಟಾಗ್ರಾಮಲ್ಲೋ ಫೇಸ್ಬುಕ್ ನೋಡ್ತಿದ್ದಾರೆ ನಮ್ಮ ಪೇಜನ್ನು ಫಾಲೋ ಮಾಡ್ಕೊಳ್ಳೋಕೆ ಮರಿಬೇಡಿ. ಯೂಟ್ಯೂಬಲ್ಲಿ ನೋಡ್ತಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಪ್ರತಿಯೊಬ್ಬರು ಸಹ ಓಂ ಗುರುಭ್ಯೋ ನಮಃ ಅಂಥೇಳಿ ಕಮೆಂಟ್ ಮಾಡಿ, ಖಂಡಿತವಾಗಿ ಒಳ್ಳೆಯದಾಗಲಿ. ಇನ್ನು ಗುರುಬಲದ ವಿಚಾರಕ್ಕೆ ಬಂದರೆ ನೋಡಿ, ಈಗ ಸದ್ಯಕ್ಕೆ ನಿಮಗೆ ಗುರುಬಲ ಇಲ್ಲ. ಈ ಸದ್ಯಕ್ಕೆಲ್ಲ ಇನ್ನು 1 ವರ್ಷ 2 ವರ್ಷ ಬರಲ್ಲ ನಿಮಗೆ ಗುರುಬಲ. ನಿಮಗೆ ಗುರುಬಲ ಬರಬೇಕಂದ್ರೆ ಕನ್ಯಾ ರಾಶಿಗೆ ಗುರು ಸಂಚಾರ ಆಗಬೇಕಂದ್ರೆ 2028ನೇ ಇಸ್ವಿಯಲ್ಲಿ ನಿಮಗೆ ಗುರುಬಲ ಬರತಕ್ಕಂಥದ್ರಲ್ಲಿ ತನಕ ಇಲ್ಲ. ಮಧ್ಯದಲ್ಲಿ ಆಗೋರು 1 ತಿಂಗಳು 2 ತಿಂಗಳು ಬಂದು ಹೋಗ್ಬೋದು ಅಷ್ಟೇ. ಮುಂದಿನ ವರ್ಷ 2027 ಎಂಡಲ್ಲಿ ಏನೋ 1 ತಿಂಗಳು 2 ತಿಂಗಳು ಬರ್ಬೋದು ಅಷ್ಟೇ. ಸೊ ಗುರುಬಲ ಇಲ್ಲ ಇನ್ನು 2 ವರ್ಷ ಅಂತಂದಾಗ ಹೇಗೆ ನೀವು ಸರ್ವೈವ್ ಆಗ್ತಕ್ಕಂಥದ್ದು ಅನ್ನುವಂಥ ಪ್ರಶ್ನೆ ಇರ್ತದೆ. ಸೊ ಹೇಗೆ ನೀವು ಸರ್ವೈವ್ ಆಗಬೇಕು ಅನ್ನುವಂಥದ್ದನ್ನು ತಿಳಿಸ್ತೇನೆ. ಅದರಲ್ಲೂ ಕೂಡ ವಿಶೇಷವಾಗಿ ಒಂದು ದಿನ ಇದೆ. ಆ ಪರ್ಟಿಕ್ಯುಲರ್ ದಿನದ ದಿವಸ ನೀವೇನಾದರೂ ಗುರುವಿನ ಆರಾಧನೆ ಮಾಡಿಕೊಂಡ್ರೆ ಈಗಲೂ ಸಹ ನಿಮಗೆ ಗುರುಬಲ ಕೆಲಸ ಮಾಡಲಿಕ್ಕೆ ಶುರು ಮಾಡಿಬಿಡ್ತದೆ. ಗುರುಬಲದಷ್ಟೇ ಪವರ್ ನಿಮಗೆ ಬಂದ್ಬಿಡ್ತದೆ. ಆ ದಿವಸವೇ ಜುಲೈ 29ನೇ ತಾರೀಕು ಬುಧವಾರ ಹುಣ್ಣಿಮೆಯ ದಿವಸ. ಯಾಕೆ ಗೊತ್ತಾ? ಅವತ್ತಿನ ದಿವಸ ಗುರುಪೂರ್ಣಿಮೆ. ಯಾವ ಸಿಂಹರಾಶಿಯವರು ಗುರುಪೂರ್ಣಿಮೆಯ ದಿವಸ ವಿಶೇಷವಾಗಿ ಗುರುವಿನ ಆರಾಧನೆ ಮಾಡ್ಕೊಳ್ತಾರೋ ಅದು ಹೇಗೆ ಮಾಡ್ಬೋದೆಲ್ಲ ಹೇಳ್ತೀನಿ ನಾನೀಗ. ನಿಮಗೆ ಖಂಡಿತವಾಗಿ ಗುರುಬಲ ಕೆಲಸ ಮಾಡಲಿಕ್ಕೆ ಶುರು ಮಾಡ್ಬಿಡ್ತು. ಗುರುಬಲ ಈ ಗೋಚಾರದ ಗುರುಬಲ ಇಲ್ಲ ಅಂದರೂ ಸಹ ನಿಮಗೆ ಗುರು ತುಂಬ ಚೆನ್ನಾಗಿ ಅನುಕೂಲ ಸಿಕ್ಬಿಡುತ್ತೆ. ಅದಕ್ಕೆ ಏನು ಮಾಡಬೇಕು ಅನ್ನೋದು ಹೇಳ್ತೇನೆ. ಸಿಂಪಲ್ ಆಗಿಂದ ಹಿಡಿದು ವಿಶೇಷ ತನಕ ಹೇಳ್ಕೊಂಡು ಹೋಗ್ತೇನೆ. ನೋಡಿ, 29ನೇ ತಾರೀಕು ನೀವು ಸಿಂಹರಾಶಿಯವರು ಏನು ಮಾಡಬೇಕು ಅಂತಂದರೆ ಅವತ್ತಿನ ದಿವಸ ಒಂದು ಈ ಅರಿಶಿನ ಇದು ದಾರ ಇರುತ್ತಲ್ಲ, 7 ಎಳೆ ದಾರ, ಅದಕ್ಕೆ 7 ಗಂಟು, ಅದನ್ನು ಅರಿಶಿನ ನೀರಲ್ಲಾದರೆ ಅರಿಶಿನ ಬಣ್ಣದ 7 ಎಳೆಯ ದಾರ 7 ಗಂಟೆ ಇರುವಂಥದ್ದು ಆಗಿರ್ತದೆ. ಅದನ್ನೊಂದು ವೀಳ್ಯದಲ್ಲಿ ಮೇಲೆ ಇಟ್ಟುಕೊಂಡು ಅದನ್ನು ಮನೆ ಹತ್ತಿರ ಇರುವ ಯಾವ್ದಾದ್ರು ರಾಯರ ಮಠ ಇರ್ಬೋದು, ಅಥವಾ ಈಶ್ವರ ದೇವಸ್ಥಾನ ಇರ್ಬೋದು, ಅಥವಾ ದತ್ತಾತ್ರೇಯ ದೇವಸ್ಥಾನ ಇರ್ಬೋದು, ಅಥವಾ ಯಾವುದೇ ದೇವಸ್ಥಾನ ಆದರೂ ನವಗ್ರಹಗಳಲ್ಲಿ ಗುರುಗ್ರಹ ಇರುತ್ತೆ. ಸೂರ್ಯಗ್ರಹನ ಪಕ್ಕದಲ್ಲಿ ಇರ್ತದೆ, ಮಧ್ಯದಲ್ಲಿ. ಸೊ ಮಧ್ಯದಲ್ಲಿ ಸೂರ್ಯನ ಎಡಭಾಗದಲ್ಲಿ ಮಧ್ಯದಲ್ಲಿ ಉತ್ತರದಲ್ಲಿ ಇರ್ತಕ್ಕಂಥದ್ದೇ ಗುರುಗ್ರಹ. ಅವರ ಮುಂದೆ ಇಟ್ಟು ಪೂಜೆಗಳನ್ನ ಮಾಡಿ ಎನರ್ಜೈಸ್ ಮಾಡಿ ಅವತ್ತಿನ ದಿವಸನೇ ಗುರುಪೂರ್ಣಿಮೆ ದಿವಸನೇ ಅದನ್ನು ಬಲಗೈಯಲ್ಲಿ ಕಟ್ಕೊಳ್ಳಿ. ತುಂಬ ಪವರ್ಫುಲ್ಲಾಗಿ ಕೆಲಸ ಮಾಡ್ತದೆ ಅದು ಗುರುಬಲ ಥರನೇ. ಇಲ್ಲ ಅಂದರೆ ಅದೇ ಥರ ಅರಿಶಿನ ಬಣ್ಣದ ದಾರದುಂಡೆ ಒಂದು 7 ಎಳೆ ಇರುವ ಅರಿಶಿನ ದಾರದುಂಡೆ ಥರ ಮಾಡಿ ಅದನ್ನು ಅರಳಿ ವಾರಕ್ಕೆ ಅವತ್ತಿನ ದಿವಸ ಪ್ರದಕ್ಷಿಣೆ ಮಾಡಿ ಸುತ್ತಿ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡ್ಕೊಂಡ್ರು ಕೂಡ ಕಟ್ಟಿದ್ರು ಕೂಡ ನಿಮ್ಗೆ ಅನುಕೂಲ ಆಗ್ತದೆ. ಅದಲ್ಲದೆ ಇನ್ನೇನು ಮಾಡ್ಬೋದು, ಮನೆ ಹತ್ತಿರದಲ್ಲಿರುವ ಯಾವ್ದಾದ್ರು ದೇವಸ್ಥಾನದಲ್ಲಿ ಅಲ್ಲಿ ಅರ್ಚಕರಿಗೆ ಒಂದು 3 kg ಕಡಲೆಕಾಳನ್ನು ಒಂದು ಅರಿಶಿನ ಬಣ್ಣದ ವಸ್ತ್ರದಲ್ಲಿ ಗಂಟು ಕಟ್ಟಿ ಅದನ್ನು ಅವರಿಗಲ್ಲಿ ದಾನ ಮಾಡಿಬಿಡಿ. ಅದು ಕೂಡ ತುಂಬ ಕೆಲಸ ಮಾಡುತ್ತೆ. ಇಲ್ಲ ಅಂತಂದರೆ ಮಂಗಳವಾರನೇ ರಾತ್ರಿನೇ ಕಡಲೆಕಾಳು ನೆನೆಸಾಕಿಟ್ಟು ಬುಧವಾರ ಹುಣ್ಣಿಮೆ ದಿವಸ ಬೆಳಗ್ಗೆ ಎದ್ದು ಅದನ್ನು ಕಡಲೆಕಾಳು ಉಸುಳಿ ಮಾಡಿ ಅದನ್ನು, ಆದರೆ ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಹಾಕಬೇಡಿ. ನೀವೇ ತೊಗೊಂಡೋಗಿ ಅಲ್ಲಿ ದೇವಸ್ಥಾನದಲ್ಲಿ ದೇವಸ್ಥಾನದಲ್ಲೋ ಗುರು ದೇವಸ್ಥಾನದಲ್ಲೋ ನೈವೇದ್ಯ ಮಾಡಿಸಿ ನೀವೇ ಬಂದವರಿಗೆಲ್ಲ ಕೊಡ್ತಾ ಬನ್ನಿ. ಅವತ್ತು ಸಹ ಗುರುಪೂರ್ಣಿಮೆ ದಿವಸ ನಿಮ್ಮ ಕೈಯಾರೆ ಅದು ಪ್ರಸಾದದ ಸಮರ್ಪಣೆ ಆಗಿ ಎಲ್ಲರಿಗೂ ಸಹ ಅವಾಗೂ ನಿಮಗೆ ಗುರುಬಲ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಇಲ್ಲ ಅಂದರೆ ಇನ್ನೊಂದು ಏನು ಮಾಡಬಹುದು ನೀವು ಅಂತಂದರೆ 7 ಜನ ಟೀಚರ್ಸ್ ಗೊತ್ತಾಯ್ತಲ್ವಾ. ಸೊ ಅವರು ಬೇಕಾದ್ರೆ LKG ಪಾಠ ಮಾಡೋ ಟೀಚರ್ ಆಗಿರಲಿ, ಲೆಕ್ಚರರ್ಗಳು ಬೇಕಾರಾಗಿರಲಿ, ಆಯಿತಾ. ಯಾರು 7 ಜನ ನಿಮಗೆ ಪಾಠ ಮಾಡಿರಬೇಕು ಅಂತೇನಿಲ್ಲ, ಯಾರಿಗೆ ಬೇಕಾದ್ರೂ ಪಾಠ ಮಾಡುವ ಟೀಚರ್ಸ್. ಆ ಥರ 7 ಜನ ಟೀಚರ್ಸ್ಗಳಿಗೆ ನೀವು ಅವತ್ತು ಒಂದು 2 ತೆಂಗಿನಕಾಯಿ ಕೊಟ್ಟು ಅವ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡೋ ಒಂದು ಆಶೀರ್ವಾದವನ್ನು ಪಡೆಬಿಟ್ರು ನಿಮಗೆ ಗುರುಬಲ ಕೆಲಸ ಮಾಡಲಿಕ್ಕೆ ಶುರು ಮಾಡುತ್ತೆ. ಅಥವಾ ಒಂದು 7 ಜನಕ್ಕೆ ಗುರುಪೂರ್ಣಿಮೆ ದಿವಸ ಅನ್ನದಾನ ಮಾಡಿದ್ರು ಸಹ ನಿಮಗೆ ಗುರುಬಲ ಇಲ್ಲದವರು ಗುರುಬಲ ಬರುತ್ತೆ, ನಿಮಗೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಇಲ್ಲ ಕ್ಷೇತ್ರ ದರ್ಶನಗಳು ಮಾಡ್ತೀರಾ ಅಂದರೆ ಅದು ಇನ್ನೂ ತುಂಬ ಚೆನ್ನಾಗಿರುತ್ತೆ. ಯಾಕೆಂತಂದರೆ ನೀವು ಕ್ಷೇತ್ರ ದರ್ಶನ ಮಾಡ್ತೀರಾ ಅಂತ ಆದರೆ ಮಂತ್ರಾಲಯಕ್ಕೆ ಹೋಗಬಹುದು, ಗಾಣಗಾಪುರಕ್ಕೆ ಹೋಗ್ಬೋದು, ನಿಮ್ಮ ಕುಲ ಗುರುಗಳ ಮಠಕ್ಕೆ ಹೋಗಿ ಅವತ್ತಿನ ಸಹ ಗುರುಗಳ ಪಾದಪೂಜೆ ಮಾಡಿ ಅನುಗ್ರಹ ಮಂತ್ರಾಕ್ಷತೆಯನ್ನು ಪಡ್ಕೊಂಡು ಬರ್ಬೋದು ನೀವು. ಅದು ಇಲ್ಲ ಅಂತಂದರೆ ನಿಮ್ಗೇನಾದ್ರು ಶಿವಮೊಗ್ಗ ಸಾಗರ ಹತ್ತಿರ ಆಗುತ್ತೆ ಅಂದರೆ ಸಾಗರದಲ್ಲಿ ವರದಹಳ್ಳಿ ಶ್ರೀಧರ ಸ್ವಾಮಿಗಳ ಮಠ ಇದೆ, ಅಲ್ಲಿ ಶ್ರೀಧರ ಸ್ವಾಮಿಗಳ ಆಶ್ರಮಕ್ಕೆ ಹೋಗಿ ಅಲ್ಲಿ ಶ್ರೀಧರ ತೀರ್ಥ ಅಂತ ಇದೆ. ಗುರುಪೂರ್ಣಿಮೆಯ ದಿವಸ ಶ್ರೀಧರ ತೀರ್ಥದಲ್ಲಿ ಸ್ನಾನ ಮಾಡಿಕೊಂಡು ಗುರುಗಳ ದರ್ಶನ ಮಾಡಿಕೊಂಡು ಅಲ್ಲಿ ಏನಾದ್ರು ಒಂದು ಸೇವೆ ಸಲ್ಲಿಸಿ ಅಲ್ಲಿಂದ ಕೆಳಗೆ ಬಂದು ಪ್ರಸಾದ ಭೋಜನವನ್ನು ಮಾಡಿದ್ರಿ ಅಂತಾದರೆ ಆ ಸನ್ನಿಧಾನದಲ್ಲಿ ಗುರುಪೂರ್ಣಿಮೆ ದಿವಸ ನಿಮಗೆ ಗುರುಬಲ ಬರುತ್ತೆ. ಸಿಂಹರಾಶಿಯವರಿಗೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಸೊ ಗೋಚಾರದ ಗುರುಬಲ ನಿಮಗೆ ಇಲ್ಲ ಅಂದರೂ ಸಹ ಅವತ್ತಿನ ದಿವಸ ಬಹಳ ಪವರ್ಫುಲ್ ಗುರುಪೂರ್ಣಿಮೆಯ ದಿವಸ
ನೀವು ಇದು ಯಾವ್ದನ್ನಾರು ಮಾಡಿ. ಇದು ಯಾವುದನ್ನು ಮಾಡೋಕ್ಕಾಗಿಲ್ವಾ? ಇನ್ನೂ ಪವರ್ಫುಲ್ ಆಗಿರ್ತಕ್ಕಂಥ ಇನ್ನೊಂದು ಪರಿಹಾರವನ್ನು ಹೇಳ್ತೇನೆ ನಾನು ನಿಮಗೆ. ಗುರುಬಲವನ್ನ ಪಡೆಯೋದಕ್ಕೋಸ್ಕರವಾಗಿ ಪ್ರತಿಯೊಬ್ಬರಿಗೂ ಗುರುಬಲ ಸಿಗಬೇಕು ಅಂದ್ರೆ ಗುರು ಪೂರ್ಣಿಮೆಯ ದಿವಸವೇ ಬಹಳ ಮುಖ್ಯ ಅಂತ ಅದಕ್ಕೆ ನಾನು ಹೇಳ್ತಕ್ಕಂಥದ್ದು. ಸೊ ಜುಲೈ 29ನೇ ತಾರೀಕು ಬುಧವಾರ ಹುಣ್ಣಿಮೆಯ ದಿವಸ, ಗುರು ಪೂರ್ಣಿಮೆಯ ದಿವಸ ನಮ್ಮ ಯಾಗಶಾಲೆಯಲ್ಲಿ ಸಹಸ್ರ ಗುರು ಶಾಂತಿ ಹೋಮ 1008 ಸಂಖ್ಯೆಯಲ್ಲಿ ಗುರುಗ್ರಹಕ್ಕೆ ಹೋಮವನ್ನು ಮಾಡ್ತಾ ಇದ್ದೇವೆ. ಓಂ ಬೃಹಸ್ಪತೆ ಅತಿಗೆ ದರ್ಯೋ ಅರ್ಹ ಆದ್ಮದ್ವಿಭಾತಿ ಕೃತ ಮಜ್ಜನೇಶು ಯದ್ದೀದ ಯಚ್ಛವ ಸತ್ತ ಪ್ರಜಾದದ ದಸ್ವಾಸು ದ್ರವಿಡಂಥೇಹಿ ಚಿತ್ರಂ. ಇದು ಗುರುವಿನ ವೇದೋಕ್ತ ಮಂತ್ರ. ಈ ಒಂದು ಮಂತ್ರದಿಂದ 1008 ಸಂಖ್ಯೆಯಲ್ಲಿ ಗುರುಗ್ರಹಕ್ಕೆ ಗುರುಪೂರ್ಣಿಮೆಯ ದಿವಸ ನಾವು ಹೋಮವನ್ನು ಮಾಡ್ತಾ ಇದ್ದೇವೆ. ಹಾಗೂ ಗುರುವಿನ ರತ್ನ ಯಾವುದು? ಒರಿಜಿನಲ್ ಕನಕ ಪುಷ್ಯರಾಗ ರತ್ನ. ಈ ಒರಿಜಿನಲ್ ಕನಕ ಪುಷ್ಯರಾಗ ರತ್ನವನ್ನ ಸಹಸ್ರ ಗುರು ಶಾಂತಿ ಹೋಮದಲ್ಲಿ ಗುರುಪೂರ್ಣಿಮೆಯ ದಿವಸ ಇದನ್ನ ಎನರ್ಜೈಸ್ ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಗುರು ದತ್ತಾತ್ರೇಯರ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಲಕ್ಷ್ಮೀ ಶ್ರೀ ಸೂಕ್ತ ಹೋಮವನ್ನು ಮಾಡ್ತಾ ಇದ್ದೇವೆ. ಯಾಕಂದ್ರೆ ನಿಮ್ಮ ಆರ್ಥಿಕ ಬಾಧೆಯೂ ಸಹ ಗುರುಬಲದಿಂದಲೇ ಪರಿಹಾರವಾಗಬೇಕು. ಆದ್ರಿಂದ ಶ್ರೀ ಸೂಕ್ತ ಹೋಮವನ್ನು ಮಾಡ್ತಾ ಇದ್ದೇವೆ. ಸಂತಾನ ಗೋಪಾಲ ಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ. ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಶನಿ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಯಾಕೆಂದ್ರೆ ಆ ಶನಿ ಪೀಡೆಯೂ ಪರಿಹಾರವಾದಾಗೆ ಗುರುಬಲ ಚೆನ್ನಾಗಿ ಕೆಲಸ ಮಾಡ್ತಕ್ಕಂಥದ್ದು. ಸೊ ಶನಿ ಪೀಡೆ ಎಲ್ಲ ಪರಿಹಾರವಾಗಬೇಕು, ಶನಿಯ ದುಷ್ಪ್ರಭಾವ ಪರಿಹಾರ ಆದಾಗ ಗುರುಬಲ ಚೆನ್ನಾಗಿ ಕೆಲಸ ಮಾಡಬೇಕು ಅಂತ ಶನಿ ಶಾಂತಿಯನ್ನು ಮಾಡ್ತಾ ಇದ್ದೇವೆ. ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಈ ಎಲ್ಲಾ ಹೋಮಗಳನ್ನು ಮಾಡಿ ವಿಶೇಷವಾಗಿ ಈ ಒರಿಜಿನಲ್ ಕನಕ ಪುಷ್ಯರಾಗ ರತ್ನವನ್ನ ಪ್ರತಿಯೊಬ್ಬ ಸಂಕಲ್ಪ ಸೇವಾಕರ್ತರು ಕೊಡ್ತಾ ಇದ್ದೇವೆ. ಒಂದೊಂದು ಹೋಮಕ್ಕೊಂದು ದುಡ್ಡಲ್ಲ, ಸಪರೇಟ್ ದುಡ್ಡಲ್ಲ, ಏನು ಇಲ್ಲ. ಒಂದು ಸಂಕಲ್ಪ ಸೇವೆ ಒಬ್ಬರಿಗೆ, ಒಂದೇ ಸಂಕಲ್ಪ ಸೇವೆ, ಒಂದು ಸಂಕಲ್ಪ ಸೇವೆಗೆ ಒಂದು ಒರಿಜಿನಲ್ ಕನಕ ಪುಷ್ಯರಾಗ ರತ್ನವನ್ನ ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದೇವೆ. ಈ ಒಂದು ಒರಿಜಿನಲ್ ಕನಕ ಪುಷ್ಯರಾಗ ರತ್ನವನ್ನ ನಾನು ನರಸಿಂಹ ಸರಸ್ವತಿಗ ನರಸೋಬಾವಾಡಿ ಮಹಾರಾಷ್ಟ್ರ ಸಂಗಮಸ್ಥಾನ, ಪಂಚಗಂಗಾ ಸಂಗಮಸ್ಥಾನ, ಅಲ್ಲಿ ಜಗದ್ಗುರುಗಳ ಒಂದು ಸನ್ನಿಧಾನದಲ್ಲಿ ಅಲ್ಲಿ ತೆಗೆದುಕೊಂಡು ಹೋಗಿ ಈ ರತ್ನಗಳನ್ನೆಲ್ಲ ಅಲ್ಲಿಟ್ಟು ಅಲ್ಲಿ ಪುನಃ ನಾನು ಅಭಿಷೇಕ ರುದ್ರ ಪೂಜೆಗಳನ್ನೆಲ್ಲ ಮಾಡಿಸಿ, ಅಲ್ಲಿ ಪಾದ ಪೂಜೆಗಳನ್ನು ಮಾಡಿಸಿ, ಅಲ್ಲಿಂದ ಎನರ್ಜೈಸ್ ಮಾಡಿ, ಅಲ್ಲಿಂದ ಮತ್ತೆ ಪುನಃ ವಾಪಸ್ ನಾನೀಗ ಬೆಂಗಳೂರಿಗೆ ತಗೊಂಡ್ಬಂದಿದ್ದೇನೆ. ಮತ್ತೆ ಪುನಃ ನಮ್ಮ ಯಾಗಶಾಲೆಯಲ್ಲಿ ಗುರುಪೂರ್ಣಿಮೆ ದಿವಸ ಮತ್ತೆ ಪುನಃ ಈ ರತ್ನಗಳನ್ನ ಸಹಸ್ರ ಗುರು ಶಾಂತಿ ಹೋಮ, ಗುರು ದತ್ತಾತ್ರೇಯ ಹೋಮ, ಶ್ರೀ ಸೂಕ್ತ ಹೋಮ ಎಲ್ಲ ಹೋಮಗಳಲ್ಲಿ ಇದನ್ನ ಎನರ್ಜೈಸ್ ಮಾಡಿ ನಾವು ನಿಮಗೆ ಕೊಡ್ತೇವೆ. ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಂಡ್ರಾಯ್ತು. ನಿಮಗೆ ಸುದೀರ್ಘವಾದಂತಹ ಒಂದು ಗುರುಬಲದ ಒಂದು ಫಲ ನಿಮಗೆ ಕನಕ ಪುಷ್ಯರಾಗ ರತ್ನ, ಅದು ಗುರುಪೂರ್ಣಿಮೆ ದಿವಸ ಎನರ್ಜೈಸ್ ಮಾಡಿದ್ದು, ಅದು ಕ್ಷೇತ್ರಗಳಲ್ಲಿ ಎನರ್ಜೈಸ್ ಮಾಡ್ಕೊಂಡು ತಗೊಂಡ್ಬಂದಿರತಕ್ಕಂಥದ್ದು ನಿಮಗೆ ಖಂಡಿತವಾಗಿ ಅನುಕೂಲ ಮಾಡಿಕೊಡಲಿದೆ. ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಬೇಗ ಬೇಗ ವಾಟ್ಸ್ಆಪ್ ಮಾಡ್ಕೊಳ್ಳಿ. ಲೈವ್ ಅಲ್ಲಿ ಅವತ್ತು ದಿವಸ ನಾನೇ ಗುರುಪೂರ್ಣಿಮೆಯ ದಿವಸ ಬೆಳಗ್ಗೆ ಲೈವ್ ಅಲ್ಲಿ ನಾನೇ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ಗುರುಪೂರ್ಣಿಮೆ ದಿವಸ ನಿಮ್ಮ ಹೆಸರು ಲೈವ್ ಅಲ್ಲಿ ಸಂಕಲ್ಪ ಆಗೋದು ನೀವು ನೋಡ್ಕೋಬಹುದು, ಕೇಳಿಸ್ಕೊಳ್ಬಹುದು. ಎಲ್ಲಾ ಹೋಮಗಳನ್ನು ಲೈವ್ ನೋಡಬಹುದು. ಎಲ್ಲಾ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಸಹಿತ ಈ ಒರಿಜಿನಲ್ ಕನಕ ಪುಷ್ಯರಾಗ ರತ್ನವನ್ನ ಪ್ರತಿಯೊಬ್ಬ ಸಂಕಲ್ಪ ಸೇವಾಕರ್ತರು ನಾವು ಕೊಡ್ತಾ ಇದ್ದೇವೆ. ಎಕ್ಸ್ಟ್ರಾ ಚಾರ್ಜಸ್ ಅಂತ ಏನೂ ಇಲ್ಲ. ಒರಿಜಿನಲ್ ಕನಕ ಪುಷ್ಯರಾಗ ರತ್ನವೇ ತುಂಬಾ ಕಾಸ್ಟ್ಲಿ. ಆದ್ರೆ ನಾವು ಅದೇ ಒಂದು ಸಂಕಲ್ಪ ಸೇವೆಗೆ 1251 1251 ರೂಪಾಯಿ ಏನಿದೆ ನಮ್ದು, ಅಷ್ಟೇ ಹಣಕ್ಕೆನೆ ನಾವು ಒರಿಜಿನಲ್ ಕನಕ ಪುಷ್ಯರಾಗ ರತ್ನವನ್ನ ಈ ಎಲ್ಲಾ ಹೋಮಗಳಲ್ಲಿ ಎನರ್ಜೈಸ್ ಮಾಡಿ ನಿಮಗೆ ಕಳಿಸ್ಕೊಡ್ತಾ ಇದ್ದೇವೆ. ಇದು ಆಲ್ರೆಡಿ ನನ್ನ ಕ್ಷೇತ್ರ ಎನರ್ಜೈಸ್ ಮಾಡಿಕೊಂಡೇ ತಗೊಂಡ್ಬಂದಿರತಕ್ಕಂಥದ್ದು. ಸೊ ಡಬಲ್ ಎನರ್ಜೈಸ್ಡ್ ಆಗಿರತಕ್ಕಂಥ ಒಂದು ಅದ್ಭುತವಾದ ಗುರುವಿನ ಪ್ರಸಾದವನ್ನ ನೀವು ಶಾಶ್ವತವಾಗಿ ನಿಮ್ಮ ಜೊತೆಗೆ ಇಟ್ಕೊಳ್ಳೋಕೆ ಒಂದು ಉಂಗುರ ಮಾಡಿಸ್ಕೊಳ್ತಿರೋ, $1 ಮಾಡಿಸ್ಕೊಳ್ತಿರೋ, ಇಲ್ಲ ಈ ಪಾಕೆಟ್ ಅಲ್ಲಿ ಹಾಗೆ ಇಟ್ಕೊಳ್ತಿರೋ, ದೇವ್ರ ಮೇಲೆ ಇಟ್ಕೊಳ್ತಿರೋ, ಲಾಕರ್ ಅಲ್ಲಿ ಇಟ್ಕೊಳ್ತಿರೋ, ಖಂಡಿತವಾಗಿ ನಿಮ್ಮ ಅನುಗ್ರಹ, ನಿಮ್ಮ ಇಷ್ಟ, ನಿಮಗೆ ಕನಕ ಪುಷ್ಯರಾಗ ರತ್ನದಿಂದ ಯಾವಾಗಲೂ ಗುರುವಿನ ಅನುಗ್ರಹ ನಿಮಗೆ ಸಿಗ್ತದೆ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಸ್ಕ್ರೀನ್ ಕಾಣೋ ನಂಬರ್ಗೆ ಬೇಗ ನೀವು ಇವ್ರನ್ನ ವಾಟ್ಸ್ಆಪ್ ಮಾಡ್ಕೊಳ್ಳಿ. ಹಾಗೂ ಪ್ರತಿಯೊಬ್ಬರಿಗೂ ನಿಮ್ಮ ರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗಬೇಕು. ದಯವಿಟ್ಟು ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಶೇರ್ ಮಾಡಿ. ಗುರುಬಲ ಗುರುಪೂರ್ಣಿಮೆ ಬಂದೇ ಹೋಯಿತು. ಸೊ ಅದರಿಂದ ಗುರುಪೂರ್ಣಿಮೆ ಮಿಸ್ ಆಗಬಾರ್ದು. ಮಿಸ್ ಆದರೆ ಆಮೇಲೆ ಮತ್ತೆ ಇದು ಸಿಗೋದಿಲ್ಲ. ಸೊ ಈ ಸಂಕಲ್ಪ ಸೇವೆಗೆ ಯಾರು ಕೊಡಿದ್ರು ಅವ್ರಿಗೆ ಮಾತ್ರ. ಸೊ ದಯವಿಟ್ಟು ಬೇಗ ವಿಡಿಯೋನ ಶೇರ್ ಮಾಡಿಬಿಡಿ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ನಿಮ್ಮನ್ನು ಭೇಟಿ ಮಾಡ್ತೇನೆ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ನಮಸ್ಕಾರ ವೀಕ್ಷಕರೇ, ಗುರುಪೂರ್ಣಿಮೆಯ ವಿಶೇಷವಾದಂತಹ ದೇವತಾರಾಧನೆಗಳ ಪ್ರಸಾದ ಏನಿದೆ ಕನಕಪುಷ್ಯರಾಗ, ಆ ಕನಕಪುಷ್ಯರಾಗ ರತ್ನಗಳ ಅಭಿಮಂತ್ರಣೆಗೋಸ್ಕರವಾಗಿ ನಾನು ನರಸಿಂಹವಾಡಿ ನಮ್ಮ ಗುರು ದತ್ತಾತ್ರೇಯರ ಒಂದು ಸನ್ನಿಧಾನಕ್ಕೆ ಬಂದಿದ್ದೇನೆ. ನೀವು ಮುಂದೆ ಸ್ವಾಮಿಗಳ ದರ್ಶನ, ಕ್ಷೇತ್ರ ದರ್ಶನ, ನದಿ ಸ್ನಾನ ಹಾಗೂ ವಿಶೇಷವಾಗಿ ನಮ್ಮ ರತ್ನಗಳ ಅಭಿಮಂತ್ರಣೆ, ಪೂಜೆ ಇತ್ಯಾದಿ ಎಲ್ಲವನ್ನೂ ಸಹ ನೋಡ್ತಾ ಇದ್ದೀರಿ, ನೋಡ್ತೀರಿ ಸಹ.